ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶಿವರಾಮೇಗೌಡರು ಹುಷಾರಾಗಿ ಮನೆಗೆ ಬರ್ತಾರೆ. ಆಗ ಭದ್ರಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮೋಹನ್ ಅವರು ಆರತಿ ಮಾಡಿ ಶಿವರಾಮೇಗೌಡ್ರನ್ನ ಮನೆ ಒಳಗಡೆ ಕರ್ಕೊತಾರೆ. ಆಗ ಶಿವರಾಮೇಗೌಡರಿಗೆ ಸ್ವಲ್ಪ ರಿಕವರಿ ಆಗಿರುತ್ತೆ. ಆಗ ಅಜ್ಜಿ ಬಂದ್ಬಿಟ್ಟು, ಲೇ ಶಿವರಾಮ, ಎಲ್ಲ ಒಳ್ಳೆಯದೇ ಆಯಿತು, ಏನೋ ದೊಡ್ಡದಾಗಿ ಆಘಾತ ಆಗೋದು ಚಿಕ್ಕದಾಗಿ ಆಯಿತು, ಆ ದೇವ್ರ ದಯದಿಂದ ನೀನು ಹುಷಾರಾಗ್ಬಿಟ್ಟೆ, ಅಷ್ಟೇ ಸಾಕು ಕಣ್ಲಾ ಅಂತ ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಇಲ್ಲ ಅವ್ವ, ಇದೆಲ್ಲ ನಮ್ಮ ಮನೆ ಮುದ್ದು ಸೊಸೆಯಿಂದನೇ ಹೀಗಾಗಿದ್ದು, ಅವಳು ನನಗೆ ಸಹಾಯ ಮಾಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಜೀವಂತವಾಗಿರ್ತಾ ಇರಲಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಇದನ್ನು ಕೇಳಿಸಿಕೊಂಡ ಈಶ್ವರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನಿದು, ಆ ವಿದ್ಯಾನ ಈ ಮನೆಯಿಂದ ಶಾಶ್ವತವಾಗಿ ದೂರ ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿವ್ನಿ, ಆದರೆ ಈಗ ಈ ಶಿವರಾಮೇಗೌಡ ಮತ್ತೆ ನಮ್ಮ ಮನೆ ಮುದ್ದು ಸೊಸೆ ಅಂತ ಹೊಗಳ್ತಾ ಇದ್ದಾನಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಆ ವಿದ್ಯಾನ ಯಾರು ಕೂಡ ಇವರು ಹೊಗಳಬಾರ್ದು, ಅವಳು ಶಾಶ್ವತವಾಗಿ ಮನೆಯಿಂದ ದೂರನೇ ಹೋಗಬೇಕು ಅಂತ ಹೇಳಿ ಈ ಕಡೆ ಈಶ್ವರಿ ಅನ್ಕೊತಾ ಇರ್ತಾರೆ. ಭದ್ರಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಈ ಕಡೆ ಸಾವಿತ್ರಿ, ಲೇ ವಿನಂತಿ, ಇದೇ ಸರಿಯಾದ ಸಮಯ, ಅಣ್ಣನಿಗೋಗಿ ಕಾಲಿಗೆ ಬಿದ್ದರೆ ಕ್ಷಮೆ ಕೇಳಿದರೆ ಖಂಡಿತವಾಗ್ಲೂ ನಮ್ಮನ್ನು ಕ್ಷಮಿಸ್ತಾನೆ, ಹೇಗಾದರೂ ಮಾಡಿ ನಾವು ಕ್ಷಮೆ ಕೇಳಬೇಕು ಅಂತ ಹೇಳಿಬಿಟ್ಟು ಸಾವಿತ್ರಿ ವಿನಂತಿನ ಕರ್ಕೊಂಡು ಈ ಕಡೆ ಭದ್ರನ ಹತ್ರ ಬರ್ತಾರೆ. ಭದ್ರ ಅದು ಅಣ್ಣನ ಹತ್ರ ಮಾತಾಡಬೇಕು ಅಂತ ಹೇಳಿ, ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಣ್ಣ ಅಂತ ಹೇಳಿ ಕಾಲು ಹಿಡ್ಕೊತಾರೆ. ಅಯ್ಯೋ ಸಾವಿತ್ರಿ, ಏನು ಮಾಡ್ತಾ ಇದೆಯಾ, ಅಷ್ಟಕ್ಕೂ ನೀನಿನ್ಲೇಲಿ ಅಂತ ಕೇಳಕ್ಕೆ ಹೋಗ್ತಾರೆ. ಇಲ್ಲ ಅಣ್ಣ, ದೊಡ್ಡ ತಪ್ಪು ಮಾಡಿವ್ನಿ, ದಯವಿಟ್ಟು ನನಗೆ ಕ್ಷಮೆ ಕೊಡಣ್ಣ ಅಂತ ಹೇಳಿ ಕಣ್ಣೀರಿನ ಡ್ರಾಮಾ ಮಾಡ್ತಾ ಇರ್ತಾರೆ. ಆಗ ಅದನ್ನು ಕೇಳಿಸಿಕೊಂಡ ಅಜ್ಜಿ ಅಂತೂ ಕೂಗಾಡ್ತಾರೆ, ಇಲ್ಲೇ ಸಾವಿತ್ರಿ ನೋಡು, ಇಲ್ಲಿಂದ ಹೋಗ್ತಾ ಇರು, ಈಗ ಶಿವರಾಮೇಗೌಡ ಹುಷಾರಾಗಿ ಸ್ವಲ್ಪ ಬಂದಿದ್ದವನೇ, ಅವನಿಗೆ ಮತ್ತೆ ಹಿಂಸೆ ಕೊಡೋಕೆ ಬಂದಿದ್ಯಾ, ಹೋಗು ಅಂತ ಜೋರಾಗಿ ಕಿರ್ಚುತ್ತಾರೆ. ಆಗ ಸಾವಿತ್ರಿ ತುಂಬ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಲೇ ಮುದುಕಿ, ನನಗೆ ಹಿಂಗೆ ಮಾಡ್ತೀಯಾ, ಅವ್ವ ಅಂತ ಸ್ವಲ್ಪ ದಯ ತೋರ್ತೀಯ ಅಂತ ಅಂದ್ಕೊಂಡ್ರೆ ನನಗೆ ಈ ರೀತಿ ಮಾತಾಡ್ತಾ ಇದ್ದೀರಾ, ನೋಡ್ತಾ ಇರಿ ನಿಮ್ಮನ್ನೆಲ್ಲ ಹೇಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಈ ಕಡೆ ಸಾವಿತ್ರಿ ಅನ್ಕೊತಾ ಇರ್ತಾರೆ. ನನಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದರೂ ನಮ್ಮ ಮನೆ ಮುದ್ದು ಸೊಸೆ ನನ್ನ ವಿದ್ಯಾ ಅಮ್ಮಿ ನನಗೆ ಈ ರೀತಿ ಮೋಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ. ಹೊಟ್ಟೆಯಾಗೆ ಮಗು ಇದೆ ಅಂತ ಹೇಳಿ ಎಷ್ಟು ಖುಷಿ ಕೊಟ್ಟವಳೆ, ಆದರೆ ಈಗ ಆ ಖುಷಿ ಏನೂ ಇಲ್ಲ, ನನ್ನ ಜೀವನವೇ ಶೂನ್ಯ ಆಗಿಬಿಟ್ಟಿದೆ. ವಿದ್ಯಾ, ಯಾಕೆ ಹಿಂಗೆ ಮೋಸ ಮಾಡಿಬಿಟ್ಟಿನಿ, ನನಗೆ ನನ್ನ ಅವ್ವ ಬರ್ತಾಳೆ ಅಂತ ಎಷ್ಟು ಕನಸು ನೋಡಿದ್ದೆ, ಆದರೆ ಇಷ್ಟೊಂದು ನೀನು ಶಾಕಿಂಗ್ ನ್ಯೂಸ್ ಕೊಡ್ತೀಯ ಅಂತ ನಾನು ಊಹೆನೂ ಕೂಡ ಮಾಡ್ಕೊಂಡಿರಲಿಲ್ಲ ಅಂತ ಈ ಕಡೆ ಭದ್ರ ತುಂಬ ಬೇಜಾರಾಗಿರ್ತಾರೆ. ಆಗ ಅಲ್ಲಿಗೆ ಬಂದ ಕಾಟ್ಲೆ, ಅಣ್ತಮ್ಮ, ಯಾಕೆ ಅಣ್ತಮ್ಮ ಈ ಥರ ಕೂತ್ಕೊಂಡಿದ್ಯಾ, ನೋಡು ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ, ವಿದ್ಯಾ ಅದಕ್ಕೆ ತುಂಬ ಒಳ್ಳೆಯವರು, ಅರ್ಥ ಮಾಡ್ಕೊ ಅಣ್ತಮ್ಮ, ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಂತ ಹೇಳವ್ರಲ್ವಾ, ಎಲ್ಲ ಕ್ಷಮಿಸ್ಬಿಟ್ಟು ಮತ್ತೆ ಅವ್ರನ್ನ ಮತ್ತೆ ಮನೆ ಕರ್ಕೊಂಡು ಬಾ ಅಣ್ತಮ್ಮ ಅಂತ ಈ ಕಡೆ ಕಾಟ್ಲೆ ಹೇಳಿದಾಗ, ಲೇ ಏನು ಮಾತಾಡ್ತಾ ಇದೆಯಾ, ಮತ್ತೆ ಅವಳನ್ನ ಮನೆಗೆ ಕರ್ಕೊಂಡು ಬರೋದಾ, ಇಲ್ಲ ಸಾಧ್ಯನೇ ಇಲ್ಲ, ನಮ್ಮ ಮನೆಯವ್ರಿಗೆ ನಂಬಿಕೆಗೆ ಮೋಸ ಮಾಡಿದ್ದಾಳೆ, ಈ ಮನೆಗೆ ಯಾವುದೇ ಕಾರಣಕ್ಕೂ ಅವಳು ಬರೋಕ್ಕಿಲ್ಲ ಅಷ್ಟೇ ಅಂತ ಭದ್ರ ಹೇಳ್ತಾರೆ. ಇಲ್ಲ ಅಣ್ತಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ, ವಿದ್ಯಾ ಅದಕ್ಕೆ ತುಂಬ ಒಳ್ಳೆಯವರು, ಅವ್ರ ತಪ್ಪನ್ನ ಹೇಳಿದ್ರಲ್ವಾ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ನಿನ್ನ ಮುಂದೆನೇ ಹೇಳಿದಾರಲ್ವಾ, ಮತ್ತೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಣ್ತಮ್ಮ, ನನ್ನ ಮಾತು ಕೇಳುವ ಅಣ್ತಮ್ಮ ಅಂತ ಹೇಳಿ ಕಾಟ್ಲೆ ಹೇಳ್ತಾ ಇರ್ತಾರೆ. ಆಗ ಭದ್ರಗೆ ಒಂದು ಕಡೆ ವಿದ್ಯನ ಮೇಲೆ ಪ್ರೀತಿ ಇರುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಅವ್ರ ಮುಖನೇ ನೋಡಬಾರ್ದು ಅಂದ್ಕೊಂಡ ಭದ್ರಗೆ ಮತ್ತೆ ವಿದ್ಯನ ನೋಡಬೇಕು, ವಿದ್ಯನ ಮಾತಾಡಿಸ್ಬೇಕು ಅಂತ ಆಸೆ ಬರ್ತಾ ಇರುತ್ತೆ. ಈ ಕಡೆ ವಿದ್ಯಾ ತುಂಬ ಬೇಜಾರಾಗಿರ್ತಾರೆ. ಗೌಡ್ರನ್ನ ನೋಡಬೇಕು, ಗೌಡ್ರ ತವ ಮಾತಾಡಬೇಕು, ನಾನು ಏನು ತಪ್ಪು ಮಾಡಿವನಿ ಅಂತ ಹೇಳಿ ತುಂಬ ಬೇಜಾರಲ್ಲಿರುವಾಗ ವಿದ್ಯಾ ತಾಯಿ ಬಂದುಬಿಟ್ಟು, ವಿದ್ಯಾ ಯಾಕಮ್ಮ ಈ ರೀತಿ ಹೇಳ್ತಾ ಇದೆಯಾ, ನೋಡು ಎಲ್ಲ ಸರಿ ಆಗುತ್ತೆ, ನಿನ್ನ ಒಳ್ಳೇದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು, ಖಂಡಿತವಾಗ್ಲೂ ಅವರು ಕ್ಷಮಿಸ್ತಾರೆ, ಮತ್ತೆ ನೀನು ತಾಯಿ ಹಾಗೇ ಆಗ್ತೀಯ, ನೋಡ್ತಾ ಇರು, ಆ ದೇವರು ಕೂಡ ನಿನ್ನನ್ನು ಖಂಡಿತವಾಗ್ಲೂ ಕೈ ಬಿಡಲ್ಲ. ಆವತ್ತು ನೀ ಅಳಿಯಂದ್ರು ಅಲ್ಲೆಲ್ಲೋ ಹೋಗ್ಬಿಟ್ಟು ಎಲ್ಲೇನೋ ಹೂವನ್ನು ತೊಗೊಂಡು ಬಂದಿದ್ರಲ್ವಾ, ಆ ಹೂವನ್ನು ಕೂಡ ಪ್ರಸಾದ ಆಯ್ತಲ್ವಾ, ಖಂಡಿತವಾಗ್ಲೂ ನೀನು ತಾಯಿ ಆಗ್ತೀಯ ಕಣೆ, ಆ ನಂಬಿಕೆ ನನಗಿದೆ ಕಣೆ ಅಂತ ಹೇಳ್ತಾರೆ. ಅವ್ವ ಏನವ್ವ ಇದಲ್ಲ, ಹೇಗೆ ಸಾಧ್ಯ ಅವ್ವ, ನಾನು ಏನು ಮಾಡಬೇಕು ಅವ್ವ, ಅಷ್ಟಕ್ಕೂ ನಾನು ಏನು ತಪ್ಪು ಮಾಡಿದ್ದೀನಿ ಅವ್ವ, ತಪ್ಪು ನಾನು ಏನೂ ಮಾಡಿಲ್ಲವ್ವ, ಯಾಕವ್ವ ನನಗೆ ಈ ರೀತಿ ಶಿಕ್ಷೆ ಅಂತ ವಿದ್ಯಾ ಕಣ್ಣೀರು ಹಾಕ್ತಾರೆ. ಆಗ ಚೆಲುವವರು, ವಿದ್ಯಾ ನಿನಗೇನು ಆಗಕ್ಕಿಲ್ಲಮ್ಮಿ, ನೀನು ಖುಷಿಯಾಗಿರ್ತೀಯ, ನೀನು ಸುಖವಾಗಿರ್ತೀಯ, ಮತ್ತೆ ಅಳಿಯಂದ್ರು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ನೋಡ್ತಾ ಇರು ಅಂತ ಚೆಲುವ
ಚೆಲುವ ಹೇಳ್ತಾರೆ. ಆದರೆ ಇವ್ರದ್ದೆಲ್ಲ ಧೈರ್ಯದ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಅದೇ ರೀತಿ ಇವ್ರ ಮನೆಗೆ ಒಬ್ಬರು ಬಂದಿರ್ತಾರೆ. ಅವರು ಕೂಡ ಕಣಿ ಹೇಳೋರಾಗಿರ್ತಾರೆ. ವಿದ್ಯಾನ ನೋಡಿಬಿಟ್ಟು, ವಿದ್ಯಾ ನೋಡು, ನಿನ್ನ ಜೀವನದಲ್ಲಿ ತುಂಬ ಯಶಸ್ಸು ಆಗುತ್ತೆ, ನೋಡ್ತಾ ಇರು, ನೀನು ಅಂದ್ಕೊಂಡಿದ್ದಲ್ಲ ನಿನಗೆ ಸಿಕ್ಕೇ ಸಿಗುತ್ತೆ, ಹಾಗೆ ನೀನು ಮತ್ತೆ ತಾಯಿ ಆಗ್ತೀಯಾ, ನೋಡ್ತಾ ಇರು ಅಂತ ಹೇಳ್ತಾರೆ. ಆಗ ವಿದ್ಯಾ ಏನು ಮಾತಾಡ್ತಾ ಇದ್ದೀವ್ರಿ, ನಾನು ತಾಯಿ ಆಗ್ತೀವನಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ನಿನ್ನ ಕೈಯಲ್ಲಿ, ನಿನ್ನ ಕೈ ರೇಖೆ ಪ್ರಕಾರ ನೀನು ಸದ್ಯದಲ್ಲೇ ತಾಯಿ ಆಗ್ತೀಯಾ, ನಿನ್ನ ಗಂಡನಿಗೆ ಮುದ್ದಿನ ಹೆಂಡತಿ ಆಗ್ತೀಯಾ, ನಿನ್ನ ಜೀವನ ಖುಷಿಯಾಗಿರುತ್ತೆ, ನಿನ್ನ ಗಂಡನ ಜೊತೆ ನೀನು ಅಂದ್ಕೊಂಡಿರೋ ಆಸೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ ಅಂತೂ ತುಂಬಾ ಖುಷಿ ಆಗ್ತಾಳೆ. ಏನು ಹೇಳ್ತಾ ಇದ್ದೀರಾ, ಇದು ದಿಟ್ಟುವ ಸಾನೇ ಖುಷಿ ಆಗ್ತೈತೆ, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನಿಜನಾ, ನಾನು ತಾಯಿ ಆಗ್ತೀವನಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ವಿದ್ಯಾ, ನೀನು ಖಂಡಿತವಾಗ್ಲೂ ತಾಯಿ ಆಗೋ ಗುಣ ಎಲ್ಲ ಇದೆ. ಇದರ ಪ್ರಕಾರ ನೀನು ಸದ್ಯದಲ್ಲೇ ತಾಯಿ ಆಗ್ತೀಯಾ, ನಿನ್ನ ಗಂಡ ನಿನ್ನನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾನೆ, ಅವನೇ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ, ನೋಡ್ತಾ ಇರು ಅಂತ ಹೇಳಿ ಹೋಗ್ತಾರೆ. ಅದನ್ನು ಕೇಳಿಸಿಕೊಂಡ ಚೆಲುವ ಮತ್ತು ವಿದ್ಯಾ ತಾಯಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನೋಡ್ದ ವಿದ್ಯಾ, ಕೊನೆಗೂ ನಾವು ಹೇಳ್ದಾಗೆ ಆಯಿತು ತಾನೇ, ಖಂಡಿತವಾಗ್ಲೂ ನೀನು ತಾಯಿ ಆಗ್ತೀಯ ಕಣೆ, ನೋಡ್ತಾ ಇರು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ವಿದ್ಯಾ ಅಂತೂ ತುಂಬ ಖುಷಿಯಾಗಿರ್ತಾರೆ. ಆಗ ಭದ್ರ ಬಂದುಬಿಟ್ಟು, ವಿದ್ಯಾ ಏನಮ್ಮಿ ನೀನು ಇಷ್ಟು ಬೇಗ ನನಗೆ ಇಷ್ಟು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ, ನೀನು ತಾಯಿ ಆಗ್ತಾ ಇದೆಯಾ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ವಿದ್ಯಾ ಅಂತ ಹೇಳಿ ವಿದ್ಯಾನ ತುಂಬಾ ಖುಷಿಯಿಂದ ಸುತ್ತಾಡಿಸ್ತಾ ಇರ್ತಾರೆ. ಆಗ ವಿದ್ಯಾ ಅಂತೂ ಕಳೆದೇ ಹೋಗ್ಬಿಡ್ತಾರೆ. ವಿದ್ಯನ ಬಾಯಿಗೆ ಸ್ವೀಟನ್ನು ಇಟ್ಬಿಟ್ಟು, ನನಗೆ ಕೊನೆಗೂ ನನ್ನ ಆಸೆ ನೆರವೇರ್ತು ವಿದ್ಯಾ, ನೀನು ನನ್ನ ಮಗಗೆ ತಾಯಿ ಆಗ್ತಾ ಇದೆಯಾ, ಆ ದೇವ್ರು ನಮ್ಮನ್ನು ಕೈ ಬಿಟ್ಟಿಲ್ಲ ವಿದ್ಯಾ, ತುಂಬಾ ಸಾನೇ ಖುಷಿ ಆಗ್ತೈತೆ ನೋಡು, ಈಗಲೇ ನೀನು ಬಟ್ಟೆನ ಪ್ಯಾಕ್ ಮಾಡ್ಕೊ, ನಮ್ಮ ಮನೆಗೆ ಹೋಗ್ತಾ ಇರೋದೆ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾ ಅಂತೂ ತುಂಬಾ ಖುಷಿ ಆಗಿಬಿಟ್ಟು, ಗೌಡ್ರೆ ನೀವು ಹೇಳ್ತಾ ಇರೋದು ನಿಜನಾ, ಹಾಗಾದರೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ವಿದ್ಯಾ ಅಂತ ಹೇಳ್ತಾರೆ. ಆಗ ಈ ಕಡೆ ರತ್ನ ಬಂದ್ಬಿಟ್ಟು, ವಿದ್ಯಾ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ವಿದ್ಯಾ ಕನಸಾಗಿರುತ್ತೆ ಅದೆಲ್ಲ. ಅಯ್ಯೋ, ಇಷ್ಟೊತ್ತು ನನ್ನ ಕನಸು ನೋಡಿವನ ಅಂತ ಹೇಳಿ ವಿದ್ಯಾ ಬೇಜಾರಾಗ್ತಾರೆ. ಈ ಕಡೆ ಶಿವರಾಮೇಗೌಡರಿಗೆ ಆಕ್ಸಿಡೆಂಟ್ ಮಾಡಿರೋದು ಯಾರು ಅಂತ ತನಿಖೆ ಮಾಡ್ತಾ ಇರ್ತಾರೆ ಪೊಲೀಸವರು. ಅದೇ ರೀತಿ ಮನೆಗೆ ಕೂಡ ಬಂದಿರ್ತಾರೆ. ಅದನ್ನೆಲ್ಲ ಕೇಳಿಸಿಕೊಂಡ ಈಶ್ವರಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಈ ವಿಷಯ ನನಗೆ ವಿದ್ಯಾಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ, ಏನು ಮಾಡಲಿ ದೇವ್ರೆ, ಯಾವುದೇ ಕಾರಣಕ್ಕೂ ಇಷ್ಟೆಲ್ಲ ಮಾಡಿದ್ದು ಸುಭಾಷ್ ಅಂತ ಗೊತ್ತಾದರೆ ಸುಭಾಷ್ಗೆ ಕತ್ತೆ ಮುಗೀತು ಅಂತ ಹೇಳಿ ಈಶ್ವರಿ ತುಂಬಾ ಭಯ ಪಡ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರು, ನೋಡಿ ಶಿವರಾಮೇಗೌಡ್ರೆ, ಅಷ್ಟಕ್ಕೂ ನಿಮ್ಮ ಮೇಲ್ಗೆ ಯಾರಿಗಾದರೂ ಅನುಮಾನ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರಿಗೆ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಭದ್ರವರು, ಇನ್ಸ್ಪೆಕ್ಟ್ರೆ, ಅಲ್ಲ ಸುಭಾಷ್ ಮಾತ್ರ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಅಂತ ತುಂಬಾ ಕೋಪದಲ್ಲಿದ್ದಾನೆ, ಅದು ಬಿಟ್ಟರೆ ಬೇರೆ ಯಾರು ಕೂಡ ಕೆಟ್ಟವರಿಲ್ಲ ಅನಿಸ್ತಾ ಇದೆ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಶಾಕ್ ಆಗ್ತಾರೆ. ಕೊನೆಗೂ ಈ ಕಡೆ ಶಿವರಾಮೇಗೌಡನ ಆಕ್ಸಿಡೆಂಟ್ ಮಾಡಿದ್ದು ಸುಭಾಷ್ ಅಂತ ಗೊತ್ತಾಗೆ ಹೋಗುತ್ತಾ, ಇಲ್ಲಿ ಸುಭಾಷ್ ಸಿಕ್ಕಾಕೊಂತಾರ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ಅದೇ ರೀತಿ ವಿದ್ಯೆನೂ ಕೂಡ ತಾಯಿಯಾಗುವ ಸೂಚನೆ ಸಿಕ್ಕಾಯಿತು. ಮುಂದೇನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.